ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ ಆಯ್ತಾ. ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GST ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 10-15 ಸಾವಿರ ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟು BJPಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ, ಅವರು ಮಾತಾಡಲಿ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಮ ಮಾತು ಕೊಟ್ಟಿತ್ತು, ಏನಪ್ಪ ಅಂದ್ರೆ ನೀರಾವರಿಗೆ. ಇಲ್ಲ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ. ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ, ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ. ಇದಕ್ಕೆ ಉತ್ತರ ಕರ್ನಾಟಕದ ನಮ್ಮ ಇದು ಅವಾರ್ಡ್ ಕೊಡಬೇಕಪ್ಪ, ನಾವು ದುಡ್ಡು ಕೊಟ್ಟು ಇದು ಮಾತಾಡೋ ಪ್ರಕಾರ ನಾವು ದುಡ್ಡು ಕೊಟ್ಟಿದ್ದೀವಿ. ಇವತ್ತವರೆಗೂ ಅವಾರ್ಡ್ನ ಮಾಡಿಸಿಲ್ಲ ಅವರು, 3ನೇ ಅವಾರ್ಡ್ನ. ಅದಕ್ಕೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾವಿಲ್ಲಿ ಕರೆದಿದ್ದೀವಿ, ಅದರ ಬಗ್ಗೆ ಯಾಕೆ ಇವತ್ತವರೆಗೂ ಧ್ವನಿ ಎತ್ತಿಲ್ಲ. ಸೊ 5300 ಕೋಟಿ ಬಗ್ಗೆ ಯಾಕಿನ್ನ ಧ್ವನಿ ಎತ್ತಿಲ್ಲ. ಫಸ್ಟು ಈ ಕೆಲಸ ಅವ್ರು ಮಾಡಿ, ಆಮೇಲೆ ಮಿಕ್ಕಿದ್ದು ಮಾಡಿ. ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ ಆಯ್ತಾ. ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GST ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 10-15 ಸಾವಿರ ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟು BJPಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ, ಅವರು ಮಾತಾಡಲಿ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಮ ಮಾತು ಕೊಟ್ಟಿತ್ತು, ಏನಪ್ಪ ಅಂದ್ರೆ ನೀರಾವರಿಗೆ. ಇಲ್ಲ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ. ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ, ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ. ಇದಕ್ಕೆ ಉತ್ತರ ಕರ್ನಾಟಕದ ನಮ್ಮ ಇದು ಅವಾರ್ಡ್ ಕೊಡಬೇಕಪ್ಪ, ನಾವು ದುಡ್ಡು ಕೊಟ್ಟು ಇದು ಮಾತಾಡೋ ಪ್ರಕಾರ ನಾವು ದುಡ್ಡು ಕೊಟ್ಟಿದ್ದೀವಿ. ಇವತ್ತವರೆಗೂ ಅವಾರ್ಡ್ನ ಮಾಡಿಸಿಲ್ಲ ಅವರು, 3ನೇ ಅವಾರ್ಡ್ನ. ಅದಕ್ಕೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾವಿಲ್ಲಿ ಕರೆದಿದ್ದೀವಿ, ಅದರ ಬಗ್ಗೆ ಯಾಕೆ ಇವತ್ತವರೆಗೂ ಧ್ವನಿ ಎತ್ತಿಲ್ಲ. ಸೊ 5300 ಕೋಟಿ ಬಗ್ಗೆ ಯಾಕಿನ್ನ ಧ್ವನಿ ಎತ್ತಿಲ್ಲ. ಫಸ್ಟು ಈ ಕೆಲಸ ಅವ್ರು ಮಾಡಿ, ಆಮೇಲೆ ಮಿಕ್ಕಿದ್ದು ಮಾಡಿ. ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ ಆಯ್ತಾ. ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GST ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 10-15 ಸಾವಿರ ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟು BJPಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ.